ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಯಲು ಹೊಂಗಳ ಇಲ್ಲಿ ಬಂದಿದ್ದೀವಿ. ತುಂಬ ಅದ್ಭುತವಾದ ಸ್ಥಳವಾಗಿದೆ. ಇದು ಒಳಗಡೆ ಹೋಗಲಿಕ್ಕೆ ದಾರಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇದು ಪ್ರಕಾರ ನಾವು ಒಳಗಡೆ ಹೋಗಬಹುದು. ಇದು ರಥ, ಇಲ್ಲಿರುವಂತಹ ರಥ ನೋಡಿ, ಉಪಯೋಗ ಮಾಡಿರುವಂತಹದ್ದು. ಇದರಿಂದ ಮದ್ದುಗುಂಡುಗಳನ್ನು ಏನಾರ ಸಿಂಪಡಣೆ ಹಾರಿಸ್ತಿರ್ಬಹುದು ಅಂತೆ ಅನಿಸುತ್ತೆ. ಸಂಗೊಳ್ಳಿ ರಾಯಣ್ಣವರು ಉಪಯೋಗಿಸಿದಂಥ ಕುದುರೆಗಳನ್ನು ನೋಡಿದ್ದೀವಿ. ಕುದುರೆಯನ್ನು ಈಗ ಒಳಗಡೆ ಪ್ರವೇಶ ಮಾಡೋಣ ಬನ್ನಿ. ಇದು ಸಂಗೊಳ್ಳಿ ರಾಯಣ್ಣನ ಕಟ್ಟೆ. ಇಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂದರೆ ಕೆಂಚಮ್ಮ ಮತ್ತು ಬಿಚ್ಚುಗತ್ತಿ ಚನ್ನಬಸಪ್ಪ ಮುಂತಾದವರು ಈ ಪ್ಲೇಸ್ನಲ್ಲಿ ಇದ್ದಾರೆ. ಇದು ಸಂಗೊಳ್ಳಿ ರಾಯಣ್ಣನ ಜಾತ್ರೆ ನಡೆಯುವುದಿಲ್ಲ. ಇಲ್ಲಿ ಜಾತ್ರೆಯ ಒಂದು ಸನ್ನಿವೇಶ, ಜಾತ್ರೆ ಹೇಗೆ ನಡೀತಿತ್ತು ಅನ್ನೋದನ್ನು ಇಲ್ಲೇ ನಾವು ನೋಡ್ಬೋದು. ಇದು ಸಂಗೊಳ್ಳಿ ರಾಯಣ್ಣನ ಏನು ಮಾಡಿದಾರಪ್ಪ ಸಮಾಧಿ. ಇದು ಇಲ್ಲೇ ಸಂಗೊಳ್ಳಿ ರಾಯಣ್ಣನ ಏನು ಮಾಡಿದ್ದಾರೆ ಅಂದ್ರೆ ಸಮಾಧಿ ಮಾಡಿದ್ದಾರೆ. ಎಲ್ಲರೂ ಜನರ ಸಮೂಹದಲ್ಲಿ ಅವರು ಸಮಾಧಿ ಮಾಡಿರುವಂಥ ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಈ ಸ್ಥಳದಲ್ಲಿ ನಮ್ಮ ದೇಶದ ಅದ್ಭುತವಾದ ಜನರನ್ನು ಕಳೆದುಕೊಂಡಿರುವಂತಹ ದೃಶ್ಯ. ಇಲ್ಲೇನಪ್ಪ ಅಂದರೆ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ಏನು ಮಾಡಿದ್ದಾರೆ ನೋಡಿ, ಬ್ರಿಟಿಷರು ಈ ರೀತಿ ಏನು ಮಾಡಿದ್ದಾರೆ ಅಂದ್ರೆ ಕಟ್ ಹಾಕಿ ಸುಮಾರು 7 ಜನರಿಗೆ 26 ಜನವರಿ 1831ರಂದು ಬೀಡಿ ತಾಲೂಕಿನ ನಂದಗಡದ ಹೊರವಲಯದ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನ ಸಹಿತ 7 ಜನರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿತು. ಇದು ನಮ್ಮ ದೇಶಕ್ಕೆ ಅಪಾರವಾದ ನೋವನ್ನು ತರುವಂಥ ಒಂದು ದೃಶ್ಯ ಆಗಿದೆ ನೋಡಿ. ಇಲ್ಲಿ ಸುಮಾರು ಜನರು ನೆರೆದಿದ್ದಾರೆ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡಕ ಹೋರಾಡುದು. ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡುದು. ಹೋರಾಟದಾಗ ಎಷ್ಟೋ ಮಂದಿ ಜೀವ ಬಿಟ್ಟು, ಎಷ್ಟೋ ಮಂದಿ ಸೇರಾದ್ರು. ನಮ್ಗೆ ಜಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು. ಮಸಾಲೆ ಮಾಡಕ್ ಬಂದಿ ಪರದೇಸಿ ನಾಯಿಗಳು. ಎದಕ್ಕ ನಿಮ್ಗ ಭಯ ಹುಟ್ಸ್ಲಿಕ್ಕ, ಮುಂದ ಯಾರು ಬಂಡಾಯ ಮಾಡಬಾರ್ದಂತ. ದೇಶಭಕ್ತರ ಇಲ್ಲಿ ಮಠ ಆಗಿದ್ದಾತು. ಇನ್ನು ಮುಂದಾದ್ರೂ ನೀವೆಲ್ಲರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದ ನೀವು, ನಿಮ್ಮೆತ್ತವರು, ಒಡ ಹುಟ್ಟಿದವರು, ಮಕ್ಕಳು ಮರಿ ಸಾಯ ಮಠ ಪರಿಕೀರ ಗುಲಾಮ್ರಂಗ್ ಬದುಕ್ಬೇಕಂತ